ಯಾರೆಲ್ಲ ಏಕಾದಶಿಯ ವ್ರತವನ್ನು ಮಾಡ್ತಾ ಇದ್ದಾರೋ ಅವರೆಲ್ಲ ಪುಣ್ಯವಂತರೂ ಆಗಿದ್ದಾರೆ. ಇಲ್ಲಿ ಏಕಾದಶಿ ವ್ರತದ ನಿಯಮ ಏನಿದೆ, ಯಾವ ರೀತಿಯಾಗಿ ಏಕಾದಶಿಯ ವ್ರತದ ಫಲ ನಿಮಗೆ ಸಿಗುತ್ತದೆ ಅನ್ನೋದನ್ನು ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಹರಿವಿಷ್ಣು ಅಂತ ಬರೆಯಿರಿ. ಇಲ್ಲಿ ಯಾರೆಲ್ಲ ಏಕಾದಶಿಯ ವ್ರತವನ್ನು ಮಾಡಲು ಮುಂದಾಗಿರ್ತಾರೋ, ಒಂದು ವೇಳೆ ನೀವು ಏಕಾದಶಿಯ ವ್ರತದ ಫಲವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ ಖಂಡಿತವಾಗಿ ಇಲ್ಲಿ ತಿಳಿಸುವಂಥ ನಿಯಮಗಳನ್ನು ನೀವು ಪಾಲಿಸಬೇಕು. ಇಲ್ಲಿ 3 ದಿನ ಅಂದರೆ ದಶಮಿ, ಏಕಾದಶಿ ಮತ್ತು ದ್ವಾದಶಿ ಈ ದಿನ ವ್ಯಕ್ತಿ ಸಂಯಮದಿಂದ ಇರಬೇಕು. ಆಗ ಮಾತ್ರ ಏಕಾದಶಿ ದಿನದ ವ್ರತದ ಫಲ ಮನುಷ್ಯನಿಗೆ ಸಿಗುತ್ತದೆ. ಯಾರು ಏಕಾದಶಿಯ ವ್ರತವನ್ನು ಮಾಡಲು ಮುಂದಾಗಿರ್ತಾರೋ ಅವರು ಪಾಲಿಸಬೇಕಾಗಿರುವ ನಿಯಮ ಏನಿದೆ ಅಂದರೆ, ಅವರು ದಶಮಿ ದಿನ ಯಾವ ಪಾತ್ರೆಗಳಲ್ಲಿ ಮಾಂಸಾಹಾರದ ಪದಾರ್ಥಗಳನ್ನು ರೆಡಿ ಮಾಡಿರ್ತಾರೋ ಅಂಥ ಪಾತ್ರೆಗಳ ತ್ಯಾಗವನ್ನು ಮಾಡಬೇಕು. ಇಲ್ಲಿ ವೈಷ್ಣವ ಸಿದ್ಧಾಂತ ಹೇಗಿದೆ ಅಂತಂದರೆ, ಯಾವ ಪಾತ್ರೆಗಳಲ್ಲಿ ಮಾಂಸದ ಅಡುಗೆಯನ್ನು ರೆಡಿ ಮಾಡಿರ್ತಾರೋ ಅಂಥ ಪಾತ್ರೆಗಳಲ್ಲಿ ಯಾವುದೇ ರೀತಿಯ ಆಹಾರವನ್ನು ನೀವು ಬೇಯಿಸಿ ತಿನ್ನಬಾರದು. ಇನ್ನು ಬೇಳೆಕಾಳುಗಳ ಸೇವನೆಯನ್ನು ಮಾಡಬಾರದು. ಗೋಧಿ ಇರಬಹುದು, ಅಕ್ಕಿಯಿಂದ ರೆಡಿಯಾದ ಪದಾರ್ಥಗಳನ್ನು ತಿನ್ನಬಾರದು. ಜೊತೆಗೆ ಜೇನುತುಪ್ಪದ ಸೇವನೆ ಸಹ ಮಾಡಬಾರದು. ಇನ್ನು ಬೇರೆಯವರ ನೀಡಿದಂಥ ಅನ್ನವನ್ನು ನೀವು ಸೇವಿಸಬಾರದು. ಇಲ್ಲಿ ಮರಳಿ ಬೇಯಿಸಿದಂಥ ಆಹಾರವನ್ನು ಸಹ ನೀವು ತಿನ್ನಬಾರದು ಮತ್ತು ಮೈಥುನಗಳನ್ನು ತ್ಯಾಗ ಮಾಡಬೇಕು. ಇವೆಲ್ಲವನ್ನು ನೀವು ದಶಮಿ ದಿನ ತ್ಯಾಗ ಮಾಡಬೇಕು. 24 ಗಂಟೆಗಳಲ್ಲಿ 1 ಬಾರಿ ದಶಮಿ ದಿನ ನೀವು ಊಟವನ್ನು ಮಾಡಬೇಕು. ಈ 10 ಕಾರ್ಯಗಳಿಂದ ಅಥವಾ 10 ವಸ್ತುಗಳಿಂದ ಏಕಾದಶಿ ವ್ರತ ಮಾಡುವಂಥ ಜನರು ದೂರನೇ ಇರಬೇಕು. ಇನ್ನು ಏಕಾದಶಿಯ ದಿನ ಯಾವುದೇ ರೀತಿಯ ಗೇಮ್ಗಳನ್ನಾಗಲಿ ಕ್ರೀಡೆಗಳನ್ನು ನೀವು ಆಡಬಾರದು. ಕೆಲವು ಜನರಂತೂ ವ್ರತದ ದಿನ ಮೊಬೈಲ್ಗಳಲ್ಲಿ ಗೇಮ್ಗಳನ್ನು ಆಡ್ತಾ ಇರ್ತಾರೆ. ಇಲ್ಲಿ ಯಾವುದೇ ರೀತಿಯ ಕ್ರೀಡೆಗಳನ್ನು ಆಟಗಳನ್ನು ಆಡಲೇಬಾರದು. ಏಕಾದಶಿಯ ದಿನ ವ್ರತ ಮಾಡುವಂಥ ವ್ಯಕ್ತಿಗಳು ಯಾವುದೇ ರೀತಿಯ ಮನೋರಂಜನೆಯಲ್ಲಿ ತೊಡಗಬಾರದು, ಕ್ರೀಡೆಯಲ್ಲಿ ತೊಡಗಬಾರದು. ಈ ದಿನ ನಿದ್ರೆಯನ್ನು ಮಾಡಬಾರದು. ಹಗಲಿನಲ್ಲಾಗಲಿ ಅಥವಾ ರಾತ್ರಿಯಲ್ಲಾಗಲಿ ನಿದ್ರೆ ಮಾಡಬಾರದು. ಇಡೀ ರಾತ್ರಿ ಬೇಕಾದರೆ ಕೀರ್ತನೆ ಮಾಡಬಹುದು, ಹಗಲಿನಲ್ಲಿ ಮಲಗಬಾರದು. ಈ ದಿನ ವೀಳ್ಯದೆಲೆ ಅಡಿಕೆಗಳನ್ನು ತಿನ್ನಬಾರದು. ಇವುಗಳನ್ನು ಏಕಾದಶಿಯ ದಿನ ನಿಷೇಧಿಸಲಾಗಿದೆ. ಈ ದಿನ ಯಾವುದೇ ಕಾರಣಕ್ಕೂ ಮರಗಿಡಗಳಿಂದ ಎಲೆಗಳನ್ನು ಕತ್ತರಿಸೋದಾಗಲಿ ಕಟ್ಟಿಗೆಗಳನ್ನು ಮುರಿಯೋದನ್ನು ಮಾಡಬಾರದು. ಈ ದಿನ ಇನ್ನೊಬ್ಬರಿಗೆ ನಿಂದನೆ ಮಾಡೋದು, ಬೇರೆಯವರ ಬಗ್ಗೆ ಚರ್ಚೆ ಕೂಡ ಮಾಡಬಾರದು. ಈ ಮಾತಿನ ಅರ್ಥ ಅಧಿಕವಾಗಿ ಮೌನವ್ರತವನ್ನು ಮಾಡುವುದು ಒಳ್ಳೆಯದಾಗಿರುತ್ತೆ. ಈ ದಿನ ಜಗಳ ಆಡೋದು, ಕಳ್ಳತನ ಮಾಡೋದು, ಹಿಂಸೆ ಮಾಡೋದನ್ನು ಮಾಡಬಾರದು. ಶರೀರದ ಮೂಲಕ ಆಗಲಿ ಮನಸ್ಸಿನ ಮೂಲಕ ಬೇರೆಯವರಿಗೆ ನೀವು ದುಃಖವನ್ನು ನೀಡಬಾರದು. ಈ ದಿನ ಗಂಡ ಹೆಂಡತಿಯರು ಕೂಡ ಸೇರಬಾರದು. ಬೇರೆಯವರ ಮೇಲೆ ಸಿಟ್ಟು ಕೂಡ ಮಾಡಿಕೊಳ್ಳಬಾರದು. ಈ ದಿನ ಸುಳ್ಳು ಮಾತನಾಡಬಾರದು. ಏಕಾದಶಿಯ ದಿನ 1 ಬಾರಿ ಶುದ್ಧವಾದ ಫಲಹಾರ ಅಂದರೆ ಯಾವುದಾದ್ರೂ ರೀತಿಯ ಹಣ್ಣುಗಳನ್ನು ತಿನ್ನಬೇಕು. ಇಲ್ಲಿ ಕೆಲವರು ಪೂರ್ತಿಯಾಗಿ ನೀರನ್ನು ಬಿಟ್ಟು ಇರ್ತಾರೆ. ಆದರೆ ಇಲ್ಲಿ ನೀವು 3-4 ಬಾರಿ ಸ್ವಲ್ಪ ನೀರನ್ನು ಕುಡಿಯಬಹುದು, ಸ್ವಲ್ಪ ಹಾಲು ಕುಡಿಯಬಹುದು, ಸ್ವಲ್ಪ ಹಣ್ಣುಗಳನ್ನು ಸೇವಿಸಬಹುದು. ಇದರಿಂದ ಪ್ರಾಣದ ಪೋಷಣೆ ಆಗುತ್ತದೆ. ಇಲ್ಲಿ ಕೇವಲ 1 ಬಾರಿ ಭಗವಂತನಿಗೆ ಅರ್ಪಿಸಿದಂಥ ಶುದ್ಧವಾದ ಪ್ರಸಾದವನ್ನು ಸೇವಿಸಬಹುದು. ಇನ್ನು ದ್ವಾದಶಿ ದಿನ ಯಾವ ರೀತಿ ಕಾರ್ಯಗಳನ್ನು ಮಾಡಬಹುದಂತ ತಿಳಿಸ್ತೀವಿ. ದ್ವಾದಶಿಯ ದಿನ ಅಂದರೆ ಏಕಾದಶಿ ಆದ ಮಾರನೇ ದಿನ ಮಾಂಸವನ್ನು ತಯಾರಿಸಿದ ಪಾತ್ರೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಆಹಾರದ ಸೇವನೆಯನ್ನು ಮಾಡಬಾರದು. ಯಾವ ಅಡುಗೆ ಮನೆಯಲ್ಲಿ ಮಾಂಸವನ್ನು ತಯಾರಿಸಿರ್ತಾರೋ ಅಲ್ಲಿಂದ ನೀವು ಆಹಾರವನ್ನು ತೆಗೆದುಕೊಳ್ಳಬಾರದು. ಈ ದಿನ ಯಾವುದೇ ಕಾರಣಕ್ಕೂ ಸಾರೆ ಸೇವನೆ ಮಾಡಬಾರದು. ಜೇನುತುಪ್ಪದ ಸೇವನೆ ಮಾಡಬಾರದು. ಎಣ್ಣೆಯಿಂದ ರೆಡಿಯಾದ ಪದಾರ್ಥಗಳ ಸೇವನೆಯನ್ನು ಸಹ ಮಾಡಬಾರದು. ಈ ದಿನ ಸುಳ್ಳು ಮಾತುಗಳನ್ನಾಡಬಾರದು. ಇಲ್ಲಿ ಹೆಚ್ಚಾಗಿ ಶರೀರದಿಂದ ವ್ಯಾಯಾಮಗಳನ್ನು ಮಾಡಬಾರದು. ಅಂದರೆ ತುಂಬ ಸುಸ್ತಾಗುವಂಥ ಕಾರ್ಯಗಳನ್ನು ಈ ದಿನ ಮಾಡಬಾರದು. ಇಲ್ಲಿ ದ್ವಾದಶಿಯ ದಿನ 1 ಬಾರಿ ಊಟವನ್ನು ಮಾಡಿರಿ, 2ನೆಯ ಬಾರಿ ಊಟವನ್ನು ಮಾಡಬಾರದು. ಈ ದಿನ ಮೈಥುನ ಅಂದರೆ ಗಂಡ ಹೆಂಡತಿ ಸೇರಬಾರದು. ಈ ದಿನ ಚನ್ನಂಗಿ ಬೇಳೆಯಿಂದ ರೆಡಿಯಾದ ಪದಾರ್ಥಗಳನ್ನು ತಿನ್ನಬಾರದು. ಒಂದು ವೇಳೆ ನೀವೇನಾದರೂ ದಶಮಿ ದಿನ ಮತ್ತು ದ್ವಾದಶಿ ದಿನ ಈ ನಿಯಮಗಳನ್ನು ಪಾಲಿಸಿದ್ರೆ ಆಗ ಮಾತ್ರ ಈ ಮಧ್ಯೆ ಇರುವಂಥ ಏಕಾದಶಿ ದಿನದ ಫಲ ಸಂಪೂರ್ಣವಾಗಿ ಸಿಗುತ್ತದೆ. ಇಲ್ಲಿ ಸನಕ್ ಮಹಾರಾಜರು ಒಂದು ಮಾತನ್ನು ಹೇಳ್ತಾರೆ. ಒಂದು ವೇಳೆ ಭಗವಂತನ ಆಶ್ರಯ ಇಲ್ಲ ಅಂದರೆ, ಸತ್ಸಂಗ ಇಲ್ಲ ಅಂದರೆ, ಒಂದು ವೇಳೆ ಈ 4 ವಿಷಯಗಳಲ್ಲಿ ಒಂದು ವಿಷಯ ಇದ್ದರೆ ಮನುಷ್ಯನ ಜೀವನ ನಾಶ ಆಗುತ್ತೆ. ಒಂದು ವೇಳೆ 4 ವಿಷಯಗಳು ಇದ್ದರೂ ಕೂಡ ಆತನ ಜೀವನ ಸರ್ವನಾಶ ಆಗುತ್ತೆ. ಈ ಮಾತಿನ ಅರ್ಥ, ಒಂದು ವೇಳೆ ಸತ್ಸಂಗ ಇಲ್ಲ ಅಂದರೆ ಒಳ್ಳೆಯ ಜನರ ಸ್ನೇಹ ಇಲ್ಲ ಅಂದರೆ, ಒಂದು ವೇಳೆ ಭಗವಂತನ ಆಶ್ರಯ ಇಲ್ಲ ಅಂದರೆ, ಧನ ಸಂಪತ್ತು ಇದ್ದು
ಯಮನದ ಅವಸ್ಥೆ ಇದ್ದ ನಂತರವೂ ವ್ಯಕ್ತಿಗೆ ದೊಡ್ಡ ಪದವಿ ಕೂಡ ಸಿಕ್ಕಿರುತ್ತದೆ. ಪ್ರಭುತ್ವ ಚೆನ್ನಾಗಿ ನಡೀತಾ ಇರುತ್ತೆ, ಆದರೆ ವ್ಯಕ್ತಿಯಲ್ಲಿ ಅಜ್ಞಾನ ಇರುತ್ತದೆ. ಇಂಥ ಸ್ಥಿತಿಯಲ್ಲಿ ಸರ್ವನಾಶವೇ ಪ್ರಾರಂಭವಾಗುತ್ತದೆ. ಒಂದು ವೇಳೆ ಸತ್ಸಂಗ ಏನಾದರೂ ಇದ್ದರೆ ಇಲ್ಲಿ ಇವರು ಈ 4 ಮಹಾನ್ ಕಾರ್ಯಗಳನ್ನು ಮಾಡುತ್ತಾರೆ. ಯಮನ ಅವಸ್ಥೆಯಲ್ಲಿದ್ದರೆ ಬೇರೆಯವರ ಸೇವೆಯನ್ನು ಚೆನ್ನಾಗಿ ಇವರು ಮಾಡ್ತಾರೆ. ಶ್ರಮದಿಂದ ಧನ ಸಂಪತ್ತನ್ನು ಗಳಿಸಿ ತಂದೆ ತಾಯಿಯರನ್ನು ಚೆನ್ನಾಗಿ ನೋಡ್ಕೊಳ್ತಾರೆ.